ಸ್ನೇಹಿತರೆ, ಸುಸ್ವಾಗತ. ಇವತ್ತಿನ ವಿಷಯ, ಈ ಸಮಾಜದಲ್ಲಿ ನ್ಯಾಯ ಕೇಳೋದೇ ತಪ್ಪು, ಇಲ್ಲ ಅದರಲ್ಲೂ ಬಡವ್ರ ನ್ಯಾಯ ಕೇಳಬಾರ್ದು. ಅವರು MLA MP ಗಳನ್ನ ಬಡವರು ನ್ಯಾಯ ಕೇಳಬಾರ್ದು, ಯಾವುದಾದ್ರು ಹಿಂದುಳಿದ ಜನಗಳು ಕೇಳಬಾರ್ದು. ಗೊತ್ತಿಲ್ಲ, ಬಿಹಾರದಲ್ಲಿ ಆಗಿರೋಂಥ ಒಂದು ಸಂಗತಿ. ವಾಕಿಂಗ್ ಮಾಡ್ತಾಯಿದ್ದೆ, ವಿಡಿಯೋ ನೋಡಿದೆ. ಸ್ವಲ್ಪ ನಮ್ಮ ಫ್ರೆಂಡ್ ಕೇಳಿ ತಿಳಿದಾಗ ಚಿಕ್ಕದಾಗಿ ಒಂದು ಮಾಹಿತಿ ಸಿಕ್ತು. ಇದರಲ್ಲಿ ಪೊಲೀಸವ್ರನ್ನೇ ದೂರಂಗಿಲ್ಲ. ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ರಾಜಕೀಯ ಶಾಮೀಲು, ರಾಜಕೀಯ ಕೈವಾಡ ಇರೋ ಹೊತ್ತಿಗೆ ಆ ವ್ಯಕ್ತಿಯ ಹತ್ಯೆ ಆಗಿದೆ. ಭರತ್ ತಿವಾರಿ ಎಂಬ ವ್ಯಕ್ತಿಯ ಹತ್ಯೆ ಆಗಿದೆ. ಆ ವ್ಯಕ್ತಿ ಸರ್ಕಾರದ ವಿರುದ್ಧ ಆಗ್ತಾಯಿದ್ದ ಭ್ರಷ್ಟಾಚಾರಗಳು, ಕರಪ್ಷನ್ಗಳ ಬಗ್ಗೆ ಧ್ವನಿ ಎತ್ತಿದ್ದೇ ತಪ್ಪಾಯ್ತು. ಆ ವ್ಯಕ್ತಿ ಫಸ್ಟ್ ಒಂದು ಸರಿ ಪೊಲೀಸು ಅರೆಸ್ಟ್ ಮಾಡೋಕ್ಕೆ ಬರ್ತಾರಂತೆ. ಆವಾಗ ನಾನು ಸರಿ ಇದ್ದೀನಿ ಅಂತ ವಾದ ಮಾಡಿ ಮನೆಯಿಂದ ಕಳಿಸ್ತೇನೆ, ವಿಡಿಯೋ ಇದೆ. ಎರಡನೇ ಸರಿನೂ ಬಂದಾಗ ಅದೇ ರೀತಿ ಆಗುತ್ತೆ. ಮೂರನೇ ಸರಿ ಇವರು ಸಂಚು ರೂಪಿಸ್ಕೆ ಬಂದಿದ್ದಾರೆ. ಮೆಂಟ್ಲಾಗಿದೆಯಾ ಅಂತ ಇವರು ಹೆಂಗೆ ಹೇಳ್ತಾರ್ರಿ? ಒಬ್ಬ ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಆ ವ್ಯಕ್ತಿ ಮೆಂಟ್ಲಾಗಿರ್ತಾನೆ. ಯಾವುದೇ ಸರ್ಕಾರ ಇರಲಿ, ಅಲ್ಲೀಗ ಭಾಜಪ ಸರ್ಕಾರ ಇದೆ, ಸರಿ ಭಾಜಪ ಇತ್ತೋ, ಕಾಂಗ್ರೆಸ್ ಇತ್ತೋ, ಮತ್ತೊಂದಿತ್ತು, ಅನ್ಯಾಯ ಆಗಿದೆ ಅನ್ನೋದಕ್ಕೆ ತಾನೇ ಅವನು ಧ್ವನಿ ಎತ್ತಿದ್ದು. ಬಡವ ನ್ಯಾಯ ಕೇಳಬಾರ್ದಾಯ್ತ? ನೀವು ಆ ಸುಳ್ಳು ಆರೋಪಗಳು ಮಾಡಿದರೆ ಲೀಗಲ್ ನೋಟಿಸ್ ಕಳಿಸ್ಬೇಕಾಗಿತ್ತು, ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗಿತ್ತು, ಕೋರ್ಟ್ ಮೂಲಕ, ನ್ಯಾಯಾಲಯದ ಮೂಲಕ, ನ್ಯಾಯಾಂಗದ ಮೂಲಕ ಹೋಗಬೇಕಾಗಿತ್ತು. ನೀವು ನೀಚ ಜನಗಳು, ಭ್ರಷ್ಟ ಸರ್ಕಾರಗಳು ಅವನ್ನ ಎನ್ಕೌಂಟ್ರ್ ಮಾಡಿಸಿದ್ದೀರ. ಈಗ 5 ಜನ ಸಸ್ಪೆಂಡ್ ಅಮ್ಮ ನಾಟಕ ಆಡ್ತೀರನ್ರಿ? ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ ಅಲ್ಲಿನ ಸರ್ಕಾರಕ್ಕೆ? ನಾನು ಕೇಳೋದು, ಯಾವುದೋ ಬಡವ್ರ ಮಗ, ಅವನು ಯೂಟ್ಯೂಬರೋ, ಇನ್ಸ್ಟಾಗ್ರಾಮರೋ, ನೀವು ಮಾಡ್ತಾಯಿದ್ದಂಥ ಭ್ರಷ್ಟಾಚಾರಗಳನ್ನು ಬಯಲಿಗೆ ಎಳೆದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಕ್ಕೆ ಅವನಿಗೆ ಮೆಂಟ್ಲು ಅನ್ನೋ ಪಟ್ಟ ಕಟ್ಟಿ ಎನ್ಕೌಂಟ್ರ್ ಮಾಡ್ತೀರ. ನಾಚಿಕೆ ಆಗಲ್ವೇನ್ರಿ? ಮೋದಿಯವ್ರಿಗೂ ಈ ವಿಡಿಯೋ ಮುಟ್ಟಬೇಕು. ಇದನ್ನು CBI ತನಿಖೆಗೆ ವಹಿಸ್ಬೇಕು. ಒಬ್ಬ ವ್ಯಕ್ತಿನ ಹೊಡೆದು ಉರುಳಿಸ್ತೀರ ಅಂದರೆ, ಎನ್ಕೌಂಟರ್ ಅಂದರೆ ಅವನ ಮೇಲೆ ಕೊಲೆ ಆರೋಪ ಇತ್ತಾ, ಇಲ್ಲ ಅವನ ಕಳ್ತನ ಕೇಸ್ ಇತ್ತಾ, ಇಲ್ಲೊಂದ ಯಾರಿಗಾರು ಮರ್ಡ್ರ್ ಮಾಡಿದ್ನ? ಸರ್ಕಾರದ ಕರಪ್ಷನ್ಗಳನ್ನು ಮುಂದೆ ತಂದಿದ್ದೇ ತಪ್ಪಾಯ್ತಣ್ರಿ. ಅದ್ರ ವಿರುದ್ಧ ಹೋರಾಡಬಾರ್ದ? ಬಡವ್ರ ಮಕ್ಕಳು ಯಾರು ಹೋರಾಡಬಾರ್ದ? ನ್ಯಾಯ ಕೇಳಬಾರ್ದ? ನ್ಯಾಯ ಕೇಳಿದ್ರೆ ಅವನಿಗೆ ಹುಚ್ಚ, ಮೆಂಟ್ಲು ಅನ್ನೋ ಪಟ್ಟ ಕಟ್ಟಿ ಈ ಥರ ಹೊಡೆದಾಕ್ತಿರಲ್ಲ. ಅಲ್ಲಿನ CMಗೆ ನನ್ನ ಧಿಕ್ಕಾರ, ಅಲ್ಲಿನ ರಾಜಕೀಯ ಪಕ್ಷಕ್ಕೆ ನನ್ನ ಧಿಕ್ಕಾರ. ಅಲ್ಲಿ ಯಾವ ಪಕ್ಷ ಇದೆ ಅಂತ ನೀವೇ ಯೋಚನೆ ಮಾಡಿ. ಮೋದಿಯವ್ರಿಗೂ, ಅಮಿತ್ ಶಾ ಅವ್ರಿಗೂ ಈ ವಿಡಿಯೋ ಮುಟ್ಟಲಿ. ತಪ್ಪಿದ್ದರೆ ಆ ಹುಡುಗನ್ನ ನ್ಯಾಯಾಲಯದ ಮೂಲಕ ನೀವು ಅರೆಸ್ಟ್ ಮಾಡಿಸೋ ಮತ್ತೊಂದು ಮಾಡಬೇಕಾಗಿತ್ತು. ಆದರೆ ಎನ್ಕೌಂಟ್ರು ಮಾಡಿಸೋದನ್ನು, ಅವ್ನು ನನ್ನ ಸೇಫ್ಟಿಗೆ ಗನ್ ಇಟ್ಕೊಂಡಿದ್ದಾನೆ. ನೀವು ಸುಮ್ಮನೆ ಕರಪ್ಷನ್ ವಿರುದ್ಧ ಮಾತಾಡ್ತಾನೆ ಅಂತ ಅರೆಸ್ಟ್ ಮಾಡೋಕ್ಕೆ ಬಂದರೆ, ಎನ್ಕೌಂಟ್ರು ಮಾಡಿದ್ದೆ, ಅವ್ನು ಯಾರು ಮರ್ಡ್ರ್ ಮಾಡಿದ್ನ, ಇಲ್ಲ ಯಾರು ಕೊಲೆ ಮಾಡಿದ್ನ, ಯಾವ್ದಾದ್ರು ಅತ್ಯಾಚಾರ ಮಾಡಿದ್ನ? ಬಡವರು ಧ್ವನಿ ಎತ್ತಬಾರ್ದ? ಭರತ್ ತಿವಾರಿ ಎಂಬ ಯುವಕನ ರಕ್ತ ಹೀರಿದ ಸರ್ಕಾರ ಅಲ್ಲಿಯ ಸರ್ಕಾರ ಯಾವುದಿದೆ? ಕರಪ್ಷನ್ ಎತ್ತಬಾರ್ದ? ಅನ್ನು ಲಾಲು ಪ್ರಸಾದ್ ಇದ್ದಾಗ ಗುಂಡಾ ರಾಜ್ಯ ಅಂತಿದ್ರು. ಈಗ ಸೇಮ್ ಅದೇ ನಡೀತಾ ಇದೆಯಲ್ಲ, ಗುಂಡಾ ರಾಜ್ಯದ ಸರ್ಕಾರ. ನನ್ನ ಧಿಕ್ಕಾರ. ಬಡವ್ರ ಮಗನ ಹೊರಡು ಉಳಿಸಿದ್ದಕ್ಕೆ ನನ್ನ ಸಾಯಿಸಿದ್ರು ಪರವಾಗಿಲ್ಲ. ಭರತ್ ತಿವಾರಿ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ತಾಯಿಗೆ ದುಃಖ ಭರಿಸುವ ಶಕ್ತಿ ಸಿಗಲಿ ಅಂತ ನ್ಯಾಯ ಕೇಳಬಾರ್ದ ಬಡವರು ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿ, ಯಾವುದೋ ಪಕ್ಷದ ಪರವಾಗಲೇ ಅವರು ತೇಜ ಒದಗಲ್ಲ. ಸತ್ಯ ಹೇಳಲು ಭರತ್ ತಿವಾರಿ ಎಂಬ ಬಿಹಾರದ ಯುವಕನ ಗುಂಡಾ ರಾಜ್ಯದಲ್ಲಿ ಎನ್ಕೌಂಟರ್ ಎಂಬ ಕಥೆಗೆ ಬಲಿ ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.